ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವ್ಲಾಗ್ ಏನಂದರೆ ನೀವೇ ತಮಿಳು ಮತ್ತು ಟೈಟಲ್ ಏನು ಅಂತ ನೀವೇ ನೋಡಿದ್ದೀರಾ. ನಾವಿನ್ನೂ ಹೊರಟಿಲ್ಲ ಗೈಸ್, ಇನ್ನೂ ಮನೇಲೇ ಇದ್ದೀವಿ, ಹೋಗ್ತೀವಿ. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಪ್ರಿಪ್ರೇಷನ್ ಮಾಡೋದು ಅದು ಒಂದು ವಿಡಿಯೋ ಬರುತ್ತೆ ನೋಡಿ. ದೆನ್ ಏನಪ್ಪ ಅಂದರೆ ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಇಂಡಿಪೆಂಡೆನ್ಸ್ ಡೇ ಪರ್ಪಸಿಂದ. ಸೊ ಅದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನೆಂದರೆ ನಾವು 3 ವರ್ಷದಿಂದನೂ ಮುಖವಾಡ ಕುಂಚಿ ಮಾಡ್ತಾಯಿದ್ದೀವಿ. ಸೊ ಈ ವರ್ಷ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ, ಲೈಕ್ ಕೈ ಕಾಲನ್ನೆಲ್ಲ ತಂದು ಫುಲ್ಲು ಹೇಗೆ ಇದು ಬರುತ್ತೆ, ಏನಂತಾರೆ ಅದನ್ನ, ಅಲಂಕಾರ ಆಗಿರ್ಬೋದು. ದೆನ್ ಗೈಸ್ ನನಗೆ ಗೊತ್ತಾಗ್ತಾ ಇಲ್ಲ ಏನಂತಾರಪ್ಪ ಅದು, ವಿಗ್ರಹದಲ್ಲಿ ಹೆಂಗೆ ಇರುತ್ತೆ ಆ ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲನೂ ವೀಡಿಯೋ ಮಾಡಿ ಕ್ಲಿಪ್ಸ್ ಮಾಡಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಬರೀ ನೋಡಿದ್ರೆ ಸಾಕಾಗಲ್ಲ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಲೇಟ್ ಮಾಡ್ತಾರೆ ಅಂದರೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಗೈಸ್. ನಾನು ಆಗಲೇ ರೆಡಿ ಆದೆ. ನಾನು ಇವತ್ತು ಹೆಂಗೋ ಫುಲ್ ಕಂಟೆಂಟ್ ಸಿಗುತ್ತೆ ಮಾಡ್ಬೋಣ ಅಂತ ಫುಲ್ ರೆಡಿ ಆಗಿದ್ದೀವಿ. ಅವ್ರು ಇನ್ನೂ ಬಂದೇ ಇಲ್ಲ ಗೈಸ್, ನಾನು ಏನಂತ ಮಾಡಲಿ ಗೈಸ್. ಈಗ ಫೈನಲಿ ಹೊರಡ್ತಾ ಇದ್ದೀವಿ, ಬನ್ನಿ ಗೈಸ್. ಈಗ ಅಂಗಡಿ ಹತ್ರ ಬಂದಿದ್ದೀವಿ, ಬನ್ನಿ ಸ್ಯಾರಿ ಶಾಪಿಂಗ್ ಮಾಡೋಣ. ಬನ್ನಿ ತಗೊಳ್ಳುವ, ಸ್ಯಾರಿ ಶಾಪಿಂಗ್ ಮಾಡುವ, ಹೆಂಗಿರುತ್ತೆ ಏನೋ ಅಂತ ನೋಡೋಣ. ನನ್ನದೇ ಸೆಲೆಕ್ಷನ್ ಅನಿಸುತ್ತೆ ಗೈಸ್. ಇದು ದೇವ್ರಿಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಇದೇ ಥರಗಳೇ ನಾನು ತಗೊಂಡಿದ್ದೆ. ನನಗೇನೋ ದೇವ್ರಿಗೆಲ್ಲ ಹಾಕೋಕ್ಕೆ ಇಂಥದ್ದನ್ನೇ ಯೂಸ್ ಮಾಡ್ತಾರೆ ಅನಿಸುತ್ತೆ. ಇದು ನಮ್ಮಮ್ಮ ತೆಗೆದ್ರು, ಈಗ ಚೆನ್ನಾಗೈತೆ ನೋಡಿ, ನಿಜ ಸಕ್ಕತ್ತಾಗೈತೆ ಗೈಸ್. ಇದು ನಂಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಗೈಸ್. ಬಟ್ ನಾವು ಇದನ್ನ ತಗೋತಾ ಇಲ್ಲ. ಮೇಲೆ ಎಲ್ಲ ಕಲೆಕ್ಷನ್ ಸಿಕ್ಕಿರ್ಬೇಕು ತಾನೇ. ನಾನು ಚೇಂಜ್ ಮಾಡಿ ಬಂದು ನನಗೆ ಏನಷ್ಟು ಇಷ್ಟ ಆಗಲ್ಲ, ನನಗೆ ಇಷ್ಟ ಆಯಿತು. ಬಟ್ ದೇವ್ರಿಗೆ ಸೂಟ್ ಆಗುವಂಥ ಸೀರಿಯಸಲ್ಲಿ ಇರಲಿಲ್ಲ ಗೈಸ್. ಅಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಚಂದ್ರ ಗೈಸ್. ಈಗ ಸಾರಿ ಬದಲಾಗಿ ಮೂವ್ಬೆಟ್ ಹೋಯ್ತು, ನಾನು ಮೂವ್ಬೆಟ್ ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಯಾವ ಡಿಸೈನ್ಸು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ. ನೋಡಿ ಸಿಕ್ಕೊಂಡು ಬಂದು ನಮಗೆ ಆ ಸೀರೆ ಸಿಗ್ತಾ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ನಮ್ಗೆ ಅಲ್ಲೆಲ್ಲೂ ಇಷ್ಟ ಆಗಿಲ್ಲ. ಸೊ ನಾವೀಗ ಕೈಮಗ್ಗ ಅಂತ ನಮ್ಮ ನಿಯರ್ ಬೈ ಮನೆ ಹತ್ರ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಬೆಂಗಳೂರಲ್ಲಿ ಹೋಗಿ ತಗೊಳ್ಳೋದು. ಇವತ್ತಿಂದ ಸೀರೆ ಹುಡುಕಿಕ್ಕೆ ನನಗೀಗ 1-2 ಇಷ್ಟ ಆಗಿದೆ. ಇದು KSIC ಸೀರೆ ಮತ್ತು ಇದು ಮೈಸೂರು ಸಿಲ್ಕ್, ಸೇಮ್ 2 ಒಂದೇ. ಬಟ್ ಇದರಲ್ಲಿ ಬೇರೆ ಕಲರ್ ಬೇಕು ಅನ್ನಿಸ್ತು ನನಗೆ. ನಾವು ಈಗ ಮಗ್ಗಾಗಿ ಬಂದಿದ್ದೀವಿ, ಪ್ಯೂರ್ ಮಗ್ಗಾಗಿ. ಮಗ್ಗದಲ್ಲಿ ತಗೊಳ್ಳೋಣ ನೋಡಿ. ಇಷ್ಟು ಸೀರೆ ನಮಗಿದೆ, ಇಷ್ಟು ಸೀರೆಲಿ ವಾವ್ ಗೈಸ್, ಇದು ಚೆನ್ನಾಗಿದೆ. ತೆಗಿ. ವಾವ್, ಚೆನ್ನಾಗಿದೆ. ಇದೇ ಚೆನ್ನಾಗಿ, ಇದೇ ಚೆನ್ನಾಗಿದೆ. ಏನು ರೇಟ್ ಅಂತ 5,000. ಗೈಸ್, ಈಗ ನಾವು ಈ ಸೀರೆನ ಫೈನಲ್ ಮಾಡಿದ್ದೀವಿ. ಇಷ್ಟಪಟ್ಟು ಸೀರೆ ನಮ್ಮನ್ನು ಪಡಿಸ್ತಾವ್ರಿ. ಫುಲ್ ಖುಷಿ ಗೈಸ್. ಬುಧವಾರ ನನಗೆ 2,000 ಕೊಡಬೇಕು ನೋಡಿ, ಏನು ಸಕ್ಕದಾಗಿದೆ ಸೀರೆ. ಮೈಸೂರು ಸಿಲ್ಕ್ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟಿದ್ದು ಸೀರೆ ತಗೊಳ್ಳಿರೋದು. ಸೊ ಗೈಸ್, ಈಗ ಫೈನಲಿ ಮನೆಗೆ ಬಂದ್ವಿ. ಅಲ್ಲಿ ಸೀರೆ ನಾನು ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಸೊ ಬನ್ನಿ ಈಗ ತೋರಿಸ್ತೀನಿ. ಗೈಸ್, ಇದು ನಾನು ತುಂಬಾ ಇಷ್ಟಪಟ್ಟೆ. ನಮ್ಮಮ್ಮ ನಾನು ಕೇಳಿದ ತಕ್ಷಣ ಅವ್ರೇನು ಇಲ್ಲ ಅಂದಿಲ್ಲ, ಕೇಳಿದ ತಕ್ಷಣ ಕೊಡಿಸ್ತಾರೆ, ಇಲ್ಲ ಅಂತೇನಿಲ್ಲ. ನಾನೇ ಇಷ್ಟಪಟ್ಟು ನೋಡಿ ತೊಗೊಂಡಿದ್ದು ಸೀರೆ ಅಂದರೆ ಇದೇ ಫಸ್ಟು. ದೆನ್ ಇನ್ನೊಂದೇನೆಂದರೆ, ಸೀರೆ ತೊಗೊಳಕ್ಕೆ ಹೋಗಿ ನಾವು ಮೂಗ್ಬೆಟ್ ತೊಗೊಂಡ್ವಿ. ಇಲ್ಲಿದೆ ಗೈಸ್, ತೋರಿಸಿ. ಗೈಸ್ ಕಾಣಿಸ್ತಿದ್ಯಾ? ಎಷ್ಟು ಕ್ಯೂಟಾಗಿದೆ ನೋಡಿ.
ಸೊ ಗೈಸ್ ಈಗ ಮೇನ್ ವಿಷಯಕ್ಕೆ ಈಗ ನಾವು ಯಾಕೆ ಎಲ್ಲ ಕಡೆ ಬೆಸ್ಟ್ನ ಹುಡುಕ್ತಾ ಇದ್ವಿ ಅಂದರೆ ನಾವೇನೋ ಬಿಡಿ ಹಾಕೊಳ್ಳೋದು ಅಂತ ಅನ್ಸ್ಬೋದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇದನ್ನ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನು ಪ್ರಿಡಿಕ್ಟ್ ಮಾಡಿ ಆಗ್ತಾ ಇರೋದ್ರಿಂದ ಸೊ ಎಷ್ಟೇ ಆದರೂ ನಮ್ಗೆ ಇಷ್ಟು ಟಾರ್ಗೆಟ್ ಅಂತ ಏನಿಲ್ಲ. ಸೊ ಇಷ್ಟ ಆಯಿತಾ ತೊಗೊಳ್ಳೋಣ. ಒಂದು ಮಾತ್ರ ಇತ್ತು KCIC ಮೈಸೂರು ಸಿಲ್ಕಲ್ಲೇ ತೊಗೋಬೇಕು ಅಂತ. ಸೊ ಅದೇ ಥರನೇ ನಾವು KCIC ಮೈಸೂರು ಸಿಲ್ಕ್ ಸೀರೆನೇ ತೊಗೊಂಡ್ವಿ. ಬಟ್ ಕಲರ್ ಸ್ಯಾಟಿಸ್ಫಿಕೇಷನ್ ಆಗಲಿಲ್ಲ ನಮಗೆ. ಬೇರೆ ಪಿಂಕ್ ಗ್ರೀನಿಷಲ್ಲಿ ಬೇಕಿತ್ತು, ಎಲ್ಲೋ ಗ್ರೀನಿಷಲ್ಲಿ ಸಿಕ್ತು. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವರ್ಷದಿಂದ ಬೆಸ್ಟ್ನ ಇದು ಮಾಡೋಣ. ಇದು ಬೆಸ್ಟೇ ಇಲ್ಲ ಅಂತಲ್ಲ, ಬಟ್ ವಾಟ್ ವಿ ಹ್ಯಾವ್ ಇನ್ ಥಾಟ್ ಅಂತ. ಸೊ ಅದಕ್ಕೋಸ್ಕರ ಈಗ ದೇವ್ರ ವಿಷಯಕ್ಕೆ ಬಂದರೆ ನಾವು ಅವಾಗಿಂದಲೇ ಲಕ್ಷ್ಮಿ ಕೂರಿಸ್ಕೊಂಡು ಬಂದಿದ್ದೀವಿ. ಬಟ್ ಆದರೆ ನಾವು ಯಾವತ್ತೂ ಮುಖವಾಡ ಕೂರಿಸಿ ಲಕ್ಷ್ಮಿ ಕೂರಿಸಿಲ್ಲ. ಈ ಬ್ಯಾಕ್ 2 ಇಯರ್ಸಿಂದ ನಾವು ಲಕ್ಷ್ಮಿನ ಕೂರಿಸಿ ಮೀನ್ಸ್ ಮುಖವಾಡ ಇಟ್ಟು ಮಾಡ್ತಾಯಿದ್ದೀವಿ. ಈ ಸತಿ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಲಕ್ಷ್ಮಿನ ಕೂರಿಸಿ ಸ್ವಲ್ಪ ಕೈ ಕಾಲೆಲ್ಲ ತಂದು ನೀಟಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿ ಇಷ್ಟು ದಿವಸ ದೇವ್ರ ಮನೆ ಒಳಗಡೆ ಇಡ್ತಾಯಿದ್ವಿ. ಈ ವರ್ಷ ಆಚೆ ಇಡೋಣ ಅಂತ ಟೇಬಲ್ನೆಲ್ಲ ಅರೇಂಜ್ ಮಾಡಿಸಿ ಒಂದು ನೀಟಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿಸಿ ಇಡೋಣ ಅಂತಿದ್ದೀವಿ. ಅಂದರೆ ಲೈಕ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ. ಸೊ ಬನ್ನಿ ಈ ಸತಿ ಎಲ್ಲ ಹೆಂಗಾಗುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲ ಕಡೆ ಬೆಸ್ಟ್ ಹುಡುಕಿ ಗೈಸ್. ಈಗ ಕಾಸಿಲ್ಲ ಮನಿ ಇಲ್ಲ ಅಂತ ಅಲ್ಲ, ಎಲ್ಲೇ ಹೋದರೂ ನಮ್ಗೆ ಅನಿಸ್ಬೇಕು. ಅನಿಸ್ದಾಗ ನಮ್ಗಾಗ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಏನೋ ಒಂಥರ ಅಯ್ಯೋ ಅದು ತೊಗೋಬೇಕಿತ್ತು ಇದು ತೊಗೊಂಡು ಅನ್ನೋ ಫೀಲ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಎಲ್ಲೇ ಹೋದರೂ ಏನೇ ಮಾಡಿದ್ರು ಚೆನ್ನಾಗಿರೋದನ್ನ ತೊಗೊಳ್ಳಿ, ಚೆನ್ನಾಗಿರೋದನ್ನ ಹುಡುಕಿ ಅಂತ. ಈಗ ಫೈನಲಿ ನೋಸ್ ರಿಂಗ್ ಹಾಕ್ಕೊಂಡೆ ನೋಡಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.